ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು ಜಿ ಎಂ ಪವಿತ್ರ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ದೊಡ್ಡೋರು ಹೇಳಿರೋದನ್ನ ನೀವು ಎಲ್ಲ ಕೇಳಿದಿವಿ. ಹಾಗಾದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಕೂಡ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಾ? ಈಗಿನ ಜನರೇಷನ್ ಲವ್ ಅಂದ್ರೆ ಹೇಗಿರುತ್ತೆ? ಮದುವೆ ಸಂಬಂಧಗಳ ಬೆಲೆ ಏನು? ಚೀಟಿಂಗ್ ಅಂದ್ರೆ ಏನು? ಈ ಚೀಟಿಂಗ್ಗಳಿಗೆ ಸಿನಿಮಾ ಪ್ರಭಾವ ಯಾವ ರೀತಿ ಇರುತ್ತೆ? ಇದೆಲ್ಲದರ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಮನುಷ್ಯರು ಬುದ್ಧಿಜೀವಿಗಳು. ಯೋಚನೆ ಮಾಡುವಂತ ಸಾಮರ್ಥ್ಯ ನಮ್ಗೆ ಇದೆ ಅನ್ನೋ ಕಾರಣಕ್ಕೆ ದೊಡ್ಡೋರು ಅಂತ ಕರ್ಸ್ಕೊಂಡವರು ಸಮಾಜದಲ್ಲಿ ಹೀಗೆ ಬದುಕಬೇಕು ಅಂತ ಒಂದಿಷ್ಟು ಗೆರೆ ಎಳೆದು ಕೊಟ್ಟಿದ್ದಾರೆ. ಆದ್ರೆ ಬುದ್ಧಿಜೀವಿ ಅಂತ ಕರ್ಸ್ಕೊಂಡ ನಾವು ಆ ಗೆರೆಯನ್ನ ದಾಟಿ ಎಷ್ಟೋ ಕಾಲ ಆಗೋಯ್ತು ಬಿಡಿ. ಇವತ್ತು ಮದ್ವೆ ಆದ್ರೆ 3 ತಿಂಗಳಲ್ಲೇ ಡಿವೋರ್ಸ್. ಇವತ್ತು ಬೆಳಿಗ್ಗೆ ಲವ್ ಮಾಡಿದ್ರೆ ಸಂಜೆ ಅವ್ರಿಗೆ ಬ್ರೇಕಪ್. ಮದ್ವೆ ಆದ್ಮೇಲೆ ನಡಿಬೇಕಿದ್ದ ಎಷ್ಟೋ ಕೆಲಸಗಳು ಮದ್ವೆಗಿಂತ ಮೊದಲೇ ನಡೆದಿರುತ್ತೆ. ಹಾಗಾದ್ರೆ ಮದುವೆಯ ಸಂಬಂಧ ಅಂದ್ರೆ ಏನು? ಮದುವೆ ಅನ್ನೋ ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅನ್ನೋ ಬಗ್ಗೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಉದ್ದಾಲಕ ಋಷಿಯ ಮಗ ಶ್ವೇತಕೇತು ತನ್ನ ಆಶ್ರಮದಲ್ಲಿ ಕುತ್ಕೊಂಡಿದ್ದಾಗ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಆತನ ತಾಯಿಯನ್ನ ಎತ್ಕೊಂಡು ಹೋಗ್ತಾನೆ. ಇದನ್ನ ನೋಡಿದಂತ ಶ್ವೇತ ಋಷಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಆಗ ಅಲ್ಲಿದ್ದಂತ ಉದ್ದಾಲಕ ಋಷಿಗಳು ಈ ನಿಯಮ ಪ್ರಾಚೀನ ಕಾಲದಿಂದಾನೂ ನಡೀತಾನೆ ಇದೆ ಅಂತ ಮಗನಿಗೆ ವಿವರಿಸ್ತಾರೆ. ವಿಶ್ವದ ಎಲ್ಲಾ ಮಹಿಳೆಯರು ಈ ನಿಯಮಕ್ಕೆ ಒಳಪಟ್ಟಿರ್ತಾರೆ ಅಂತ ಕೂಡ ಹೇಳ್ತಾರೆ. ಶ್ವೇತ ಋಷಿಗೆ ಇದಿಷ್ಟ ಆಗೋದಿಲ್ಲ. ಇದು ಪ್ರಾಣಿ ಪ್ರವೃತ್ತಿ ಆಗತ್ತೆ, ಅಂದ್ರೆ ಪ್ರಾಣಿಗಳಂತೆ ಬದುಕೋದಾಗತ್ತೆ, ಇದು ಸರಿಯಲ್ಲ ಅಂತ ಹೇಳಿ ಮದುವೆ ಬಗ್ಗೆ ಒಂದಿಷ್ಟು ನಿಯಮಗಳನ್ನ ಮಾಡ್ತಾರೆ. ತಾಳಿ ಕಟ್ಟಿದ ನಂತರ ಮಹಿಳೆ ಇನ್ನೊಬ್ಬ ಪುರುಷನ ಬಳಿಗೆ ಹೋದ್ರೆ ಅದು ಪಾಪ ಆಗತ್ತೆ. ತನ್ನ ಹೆಂಡತಿಯನ್ನ ಬಿಟ್ಟು ಬೇರೊಬ್ಬ ಮಹಿಳೆಯ ಬಳಿಗೆ ಹೋಗೋ ಪುರುಷನು ಕೂಡ ಈ ಪಾಪದ ಕೊಡವನ್ನ ಅನುಭವಿಸ್ತಾನೆ. ತಾಳಿ ಕಟ್ಟಿದ ನಂತರ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ತಮ್ಮ ಮನೆಯನ್ನ ನಡೆಸಬೇಕು ಅಂತ ಹೇಳ್ತಾರೆ. ಪತಿ ಇರುವಾಗ ಯಾವುದೇ ಮಹಿಳೆ ತನ್ನ ಆಜ್ಞೆಗೆ ವಿರುದ್ಧವಾಗಿ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧವನ್ನ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಇವ್ರು ಬರ್ತಾರೆ. ಆ ನಿಯಮವನ್ನ ಎಲ್ಲರೂ ಪಾಲಿಸಬೇಕು ಅಂತ ಕೂಡ ಆಜ್ಞೆ ಮಾಡ್ತಾರೆ. ಅಲ್ಲಿಂದ ರಿಯಲ್ ಮದುವೆ ಅನ್ನೋ ಕಾನ್ಸೆಪ್ಟ್ ಬಂತು. ಕಾಲದಿಂದ ಕಾಲಕ್ಕೆ ಅದು ಬದಲಾಗ್ತಾ ಹೋಯ್ತು. ಇನ್ನು ಮದುವೆಯಲ್ಲಿ ಮೊದಲು 8 ವಿಧಗಳಿತ್ತು. ದೇವ, ಬ್ರಹ್ಮ, ಅರ್ಷ, ಪ್ರಜಾಪತ್ಯ, ಅಸುರ, ಗಂಧರ್ವ, ರಾಕ್ಷಸ ಮತ್ತು ಪೈಸಾಚ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮ ವಿವಾಹ ಜಾಸ್ತಿಯಾಗಿ ನಡೆಯುತ್ತೆ. ಬ್ರಹ್ಮ ವಿವಾಹ ಅಂತಂದ್ರೆ ಹೆಣ್ಣೋಡೋ ಶಾಸ್ತ್ರ ಮಾಡ್ತಾರೆ, ನಂತರ ಉಂಗ್ರ ಬದಲಾಯಿಸ್ಕೊಳ್ಳೋದು, ನಂತರ ಮದುವೆ. ಇದೇ ಬ್ರಹ್ಮ ವಿವಾಹ. ಮದುವೆ ಬಗ್ಗೆ ಗೊತ್ತಾಯ್ತು ಈಗ. ಹಾಗಾದ್ರೆ ಚೀಟಿಂಗ್ ಅಂದ್ರೆ ಏನು ಅಂತ ನೋಡೋಣ. ಟೈಮ್ಸ್ ಆಫ್ ಇಂಡಿಯಾದ ವರದಿ ಪ್ರಕಾರ ಭಾರತದಲ್ಲಿ ಸುಮಾರು 40% ಮಹಿಳೆಯರು ಗಂಡನನ್ನ ಬಿಟ್ಟು ಬೇರೆಯವನ ಜೊತೆಗೆ ಅಫೇರ್ ಅಲ್ಲಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಿದೆ. ಅದನ್ನ ಬಿಟ್ಟು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಸಲ್ಲಿಸಿದ ಇನ್ನೊಂದು ವರದಿ ಪ್ರಕಾರ 10ರಲ್ಲಿ 7 ಜನ ಮಹಿಳೆಯರು ಗಂಡ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದಿಲ್ಲ ಅಂತ ಕಾರಣ ಹೇಳಿ ಗಂಡನಿಗೆ ಚೀಟ್ ಮಾಡ್ತಾರೆ ಅಂತ ವರದಿ ಸಲ್ಲಿಸಿತು. ಮದುವೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ನೆಮ್ಮದಿ ಇಲ್ಲದೆ ಇದ್ದಾಗ ಇನ್ನೊಬ್ಬರನ್ನ ಮನಸ್ಸು ಆಕರ್ಷಿಸುತ್ತೆ. ಅದು ಗಂಡ ಆದ್ರೂ ಆಗಿರ್ಬೋದು, ಹೆಂಡತಿ ಆದ್ರೂ ಆಗಿರ್ಬೋದು. ಇನ್ನೊಂದು ಸಮೀಕ್ಷೆ ಪ್ರಕಾರ 76% ಭಾರತೀಯ ಮಹಿಳೆಯರು ಮತ್ತು 61% ಪುರುಷರು ಈ ರೀತಿ ಅಫೇರ್ ಹೊಂದಿರೋದು ತಪ್ಪು ಅಂತ ಭಾವಿಸೋದೇ ಇಲ್ಲ ಅಂತೆ. ಅಂದ್ರೆ ಅವರಿಗೆ ಅದು ಪಾಪ ಪ್ರಜ್ಞೆ ಕಾಡೋದಿಲ್ಲ ಅಂತ ಈ ರಿಪೋರ್ಟ್ ಹೇಳಿದೆ. ಇನ್ನು ಈ ರೀತಿ ಅಫೇರ್ ಹೊಂದೋದ್ರಲ್ಲಿ ಟಾಪ್ 5 ದೇಶಗಳು ಯಾವುದು ಅಂತ ನೋಡೋದಾದ್ರೆ ಯುನೈಟೆಡ್ ಸ್ಟೇಟ್ಸ್ 71%, ಜರ್ಮನಿ 68%, ಯುನೈಟೆಡ್ ಕಿಂಗ್ಡಮ್ 66%, ಥೈಲ್ಯಾಂಡ್ 61%, ಬ್ರೆಜಿಲ್ 57%. ಇದಿಷ್ಟು ದೇಶಗಳು ಟಾಪ್ 5 ನಲ್ಲಿ ಬರುತ್ತೆ. ಹಾಗಾದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಂಬಂಧ ಅಂದ್ರೆ ಏನು? ಮದುವೆಗಿಂತ ಮೊದಲು ಪ್ರೀತಿ ಮಾಡೋದನ್ನ ನಾವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಂಬಂಧ ಅಂತ ಕರಿಬಹುದು. ಮದುವೆಗಿಂತ ಮೊದಲು ಲವ್ ಮಾಡೋದು, ಪಬ್, ಹೋಟೆಲ್, ರೆಸ್ಟೋರೆಂಟ್, ಪಾರ್ಕ್ ಸುತ್ತೋದು ಎಲ್ಲವೂ ಚೆನ್ನಾಗೇ ಸಾಗ್ತಾ ಇರುತ್ತೆ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಂಬಂಧದಲ್ಲೂ ಕೂಡ ಮೋಸ ಆಗೋ ಹಾಗೂ ಮೋಸ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲಾ ಸರಿಯಾಗಿದ್ರೆ ಮದುವೆ ತನಕ ಅದೇ ಜೋಡಿ ಹೋಗುತ್ತೆ. ಯಾವ್ದು ಸರಿ ಆಗದೆ ಇದ್ದಾಗ ಮದುವೆ ಆಗತ್ತೆ, ಆದ್ರೆ ಬೇರೆ ಬೇರೆಯವ್ರ ಜೊತೆ ಮದುವೆ ಆಗುತ್ತೆ ಅಷ್ಟೇ. ಅವರಿಬ್ಬರ ಪ್ರೇಮ ಪ್ರಣಯ ಅಲ್ಲೇ ಮುರಿದು ಬೀಳತ್ತೆ. ಹಾಗಾದ್ರೆ ಈ ರಿಲೇಶನ್ಶಿಪ್ ನಲ್ಲೂ ಸಹ ಚೀಟಿಂಗ್ ಅನ್ನೋದು ಆಗತ್ತೆ. ಸೊ ಈಗ ಮದುವೆಗಿಂತ ಮೊದಲು ಆಗುವಂತ ಚೀಟಿಂಗ್ ಬಗ್ಗೆ ನೋಡೋದಾದ್ರೆ ಚೀಟಿಂಗ್ ಅಂದ್ರೆ ಏನು? ಲವ್ ಮಾಡಿದ ಹೊಸದ್ರಲ್ಲಿ ದಿನಕ್ಕೆ 108 ಮೆಸೇಜಸ್, 2-3 ಬಾರಿ ಗಂಟೆಗಟ್ಲೆ ಮಾತಾಡೋದು. ಇದ್ರ ಮೇಲೂ ಕೂಡ 2-3 ಗಂಟೆ ಮಾತಾಡೋದ್ ಮೇಲೂ ಕೂಡ ದಿನದ ಕೊನೆಯಲ್ಲಿ ಡು ಯು ಲವ್ ಮೀ, ನನ್ನ ಮಿಸ್ ಮಾಡ್ಕೊಳ್ತೀಯಾ ಅಂತ ಸ್ಟುಪಿಡ್ ಪ್ರಶ್ನೆಗಳು. ಇದೆಲ್ಲವೂ ಕೂಡ ಲವ್ ಮಾಡಿದ ಹೊಸದ್ರಲ್ಲಿ ಖುಷಿ ಕೊಡುತ್ತೆ. ಆದ್ರೆ ಕೆಲವೊಂದಿಷ್ಟು ದಿನಗಳು, ತಿಂಗಳುಗಳ ಕಳೆದ ಮೇಲೆ ಎಲ್ಲ ಉಲ್ಟಾ ಹೊಡೆಯೋಕೆ ಶುರುವಾಗುತ್ತೆ. ಸೊ ಒಂದಿಷ್ಟು ಜನ ಟ್ರೂ ಲವ್ ಮಾಡಿದ್ರೆ ಇನ್ನೊಂದಿಷ್ಟು ಜನ ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಸಮೀಕ್ಷೆ ಪ್ರಕಾರ ಸುಮಾರು 48% ಭಾರತೀಯರು ಒಂದೇ ಟೈಮ್ ನಲ್ಲಿ ಇಬ್ಬರನ್ನ ಪ್ರೀತಿ ಮಾಡ್ತಾರಂತೆ. ಕೆಲವೊಂದಿಷ್ಟು ಜನ ಮನಸ್ಸು, ಹೃದಯ ಅಂತ ಕವಿತೆಗಳ ಮೇಲೆ ಮಾತಾಡ್ತಾರೆ. ಇನ್ನೊಂದಿಷ್ಟು ಜನ ಹೃದಯ ಅನ್ನೋದು ಕೇವಲ ದೇಹದ ಅಂಗ ಅಷ್ಟೇ ಅಂತ ನೋಡ್ತಾರೆ. ಅದಕ್ಕೆ ಯಾಕಷ್ಟೆಲ್ಲ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಸಹ ಹೇಳ್ತಾರೆ. ಎರಡೂ ರೀತಿಯ ಜನ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ನಾವು ನೋಡಿರ್ತೇವೆ. ಹಾಗಾದ್ರೆ ವಿವಾಹ ಪೂರ್ವ ಲೈಂಗಿಕತೆ ಅಂದ್ರೆ ಏನು?
ಮದುವೆಗಿಂತ ಮೊದಲು ಲವ್ ಅನ್ನೋ ಹೆಸರನ್ನ ಇಟ್ಕೊಂಡು ಲೈಂಗಿಕ ಸಂಪರ್ಕ ಹೊಂದೋದು. ಇನ್ನು ಭಾರತದಲ್ಲಿ ಸುಮಾರು 15ರಿಂದ 19 ವರ್ಷದ ಯುವಕ ಯುವತಿಯರು ತಮ್ಮ ವರ್ಜಿನಿಟಿಯನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋದು ಈ ವರದಿಯಿಂದ ತಿಳಿದು ಬಂದಿದೆ. 15ರಿಂದ 24 ವಯಸ್ಸಿನ 11% ಪುರುಷರು ಮತ್ತು 2% ಮಹಿಳೆಯರು ಮದುವೆಗೂ ಮೊದಲು ತಮ್ಮ ವರ್ಜಿನಿಟಿಯನ್ನ ಕಳ್ಕೊಂಡಿರ್ತಾರೆ ಅನ್ನೋ ಕಹಿ ಸತ್ಯವನ್ನ ಇನ್ನೊಂದು ಸಮೀಕ್ಷೆ ಹೇಳುತ್ತೆ. ಇದೆಲ್ಲ ಈಗಿನ ಜನರೇಷನ್ ಲವ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅಡಲ್ಟರಿ ಅಂದ್ರೆ ಏನು? ಅಡಲ್ಟರಿ ಅಂತಂದ್ರೆ ಸಂಗಾತಿಯನ್ನ ಬಿಟ್ಟು ಬೇರೆಯವರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದೋದನ್ನ ಅಡಲ್ಟರಿ ಅಂತ ಕರೀತಾರೆ. ಇದನ್ನ ವ್ಯಭಿಚಾರ ಅಥವಾ ವಿವಾಹೇತರ ಲೈಂಗಿಕತೆ ಅಂತ ಕೂಡ ಕರಿಬಹುದು. ಸಾಮಾಜಿಕ, ಧಾರ್ಮಿಕ, ನೈತಿಕತೆಯ ಆಧಾರದ ಮೇಲೆ ಇದು ತಪ್ಪು ಅಂತ ಗುರುತಿಸಲಾಗುತ್ತೆ. ಆದ್ರೆ ಕಾನೂನಿನ ಪ್ರಕಾರ ಇದು ತಪ್ಪಲ್ಲ ಅನ್ನೋದು ಇತ್ತೀಚೆಗಷ್ಟೇ ಕಾನೂನು ಕೊಟ್ಟ ತೀರ್ಪು ಹೇಳುತ್ತೆ. ಹಾಗಾದ್ರೆ ಕಾನೂನು ಏನ್ ಹೇಳುತ್ತೆ? ಸೆಪ್ಟೆಂಬರ್ 2018ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಪ್ರಕಾರ ವ್ಯಭಿಚಾರ ಅಥವಾ ಇನ್ನೊಬ್ಬರ ಜೊತೆ ಅಫೇರ್ ಹೊಂದೋದು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಲ್ಲ. ಆದ್ರೆ ವ್ಯಭಿಚಾರದ ಆಧಾರದ ಮೇಲೆ ಸಂಗಾತಿ ಡಿವೋರ್ಸ್ ಕೊಡೋ ಅವಕಾಶ ಇದೆ ಅಂತ ಹೇಳಿದ್ದಾರೆ. 1955ರ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಸಂಗಾತಿ ಅಲ್ಲದವರ ಜೊತೆ ಸಂಬಂಧ ಹೊಂದೋದ್ರಿಂದ ಡಿವೋರ್ಸ್ ಪಡೆದುಕೊಳ್ಳುವ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿದೆ. ಅಲ್ಲದೆ ಗಂಡನಿಗೆ ಅಫೇರ್ ಇದೆ ಅಂತ ಹೇಳಿ ಹೆಂಡತಿ ಸೂಸೈಡ್ ಮಾಡ್ಕೊಂಡ್ರೆ ಗಂಡ ಕಾನೂನಿನ ಪ್ರಕಾರ ತಪ್ಪಿತಸ್ಥ ಅಂತ ಕನ್ಸಿಡರ್ ಆಗತ್ತೆ ಅಂತ ಕೂಡ ಕೋರ್ಟ್ ಹೇಳಿದೆ. ಆದ್ರೆ ಮದುವೆ ಆದವರು ಡಿವೋರ್ಸ್ ಕೊಡದೇನೆ ಇನ್ನೊಬ್ಬರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ಹೊಂದೋಕೆ ಸಾಧ್ಯ ಇಲ್ಲ. ಇದನ್ನ ಕೂಡ ಕಾನೂನು ಒಪ್ಪಿಗೆ ಸೂಚಿಸೋದಿಲ್ಲ. ತಮ್ಮ ಸಂಗಾತಿಗೆ ಡಿವೋರ್ಸ್ ಕೊಟ್ಟ ನಂತರನೇ ಇನ್ನೊಬ್ಬರನ್ನ ಮದುವೆ ಆಗ್ಬೇಕು ಅಥವಾ ಅವ್ರ ಜೊತೆ ಸಂಸಾರ ನಡೆಸಬೇಕು, ಇದೇ ಕಾನೂನು. ಇಲ್ಲ ಅಂತಂದ್ರೆ IPC ಸೆಕ್ಷನ್ 494/495 ಅಡಿಯಲ್ಲಿ ಆತ ಅಥವಾ ಆಕೆ ಅಪರಾಧಿ ಅಂತ ಗುರುತಿಸಲಾಗುತ್ತೆ. ಹಾಗಾದ್ರೆ ಎಲ್ಲಾ ಸರಿ ಇತ್ತಾ? ಅಂದ್ರೆ ಮೊದ್ಲು ನಮ್ ಜನರೇಷನ್ಗಿಂತ ಹಿಂದಿನ ಜನರೇಷನ್ ಅಲ್ಲಿ ಎಲ್ಲಾ ಸರಿ ಇತ್ತಾ? ಹಾಗಾದ್ರೆ ಈಗಿನ ಜನರೇಷನ್ ಅಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆಯಾ? ಪುರಾಣಗಳು ಇದ್ರ ಬಗ್ಗೆ ಏನ್ ಹೇಳತ್ತೆ? ಸ್ನೇಹಿತರೆ, ಹಿಂದೆಲ್ಲ ರಾಜ ಮಹಾರಾಜರು ಬಹುಪತ್ನಿತ್ವವನ್ನ ಹೊಂದಿದ್ರು. ಆದ್ರೆ ಈಗ ಬಹುಪತ್ನಿತ್ವ ಅನ್ನೋದು ಅಪರಾಧ ಆಗಿದೆ. ಆದ್ರೆ ನಾವೆಲ್ಲ ಓದಿದ ಒಂದಿಷ್ಟು ಪುರಾಣಗಳಲ್ಲೂ ಸಹ ಇದ್ರ ಬಗ್ಗೆ ಒಂದಿಷ್ಟು ಕಥೆಗಳಿದೆ. ಅಹಲ್ಯ ಕತೆ ಕೂಡ ಒಂದು. ದೇವೇಂದ್ರ ಅಂದ್ರೆ ಒಳ್ಳೆಯ ರಾಜ ಅಥವಾ ದೈವತ್ವ ಇರುವಂತ ಒಬ್ಬ ವ್ಯಕ್ತಿ ಗೌತಮ ಮಹರ್ಷಿಯ ಪತ್ನಿ ಅಹಲ್ಯಾಳನ್ನ ಹೇಗಾದ್ರೂ ಮಾಡಿ ಒರೆಸಬೇಕು ಅಂತ ಆಸೆ ಪಟ್ಟು ಮೋಸದಿಂದ ಅವಳನ್ನ ಪಡ್ಕೊಳ್ತಾನೆ. ಈ ಕತೆ ನಿಮ್ಗೂ ಗೊತ್ತಿರಬಹುದು. ದೇವಾನು ದೇವತೆಗಳ ಲೀಸ್ಟ್ ನಲ್ಲಿ ಇರುವಂತ ದೇವೇಂದ್ರನೇ ಈ ತಪ್ಪು ಮಾಡಿದ್ದಾರೆ. ಇನ್ನು ರಾಧಾಕೃಷ್ಣ ಸ್ಟೋರಿ ಬಂದ್ರೆ ಇಬ್ರು ಕೂಡ ಪ್ರೀತಿ ಮಾಡ್ತಾರೆ, ಆದ್ರೆ ಮದುವೆ ಆಗೋದು ಮಾತ್ರ ಬೇರೆ ಬೇರೆಯವರನ್ನ. ಇನ್ನು ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ನಮ್ಮ ವಾಸ್ತುಶಿಲ್ಪದಲ್ಲೂ ಸಹ ಇದನ್ನ ತೋರಿಸಿದ್ದಾರೆ. ಹಂಪಿ, ಹಳೆಬೀಡುಗಳಲ್ಲಿ ಕೆತ್ತಿದ ಕಲ್ಲುಗಳ ಮೇಲೆ ಒಂದಿಷ್ಟು ಲೈಂಗಿಕ ಕ್ರಿಯೆ ಮಾಡ್ತಾ ಇರುವಂತ ಉದಾಹರಣೆಗಳನ್ನ ನಾವು ನೋಡಬಹುದು. ಅಂದ್ರೆ ಮನುಷ್ಯನ ಜೀವನದಲ್ಲಿ ಲೈಂಗಿಕ ಕ್ರಿಯೆ ಅನ್ನೋದು ಕಾಮನ್ ಅನ್ನೋದನ್ನ ಇಲ್ಲಿನ ಶಿಲ್ಪಗಳು ಸೂಚಿಸುತ್ತೆ. ಇಲ್ಲಿ ಸಿನಿಮಾಗಳ ಪ್ರಭಾವ ಹೇಗಿರುತ್ತೆ ಅದನ್ನು ಸಹ ನೋಡುವ. ಇನ್ನು ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಸಿನಿಮಾಗಳು ಸಹ ಈ ರೀತಿಯ ಅಫೇರ್ಗಳನ್ನೇ ಎತ್ತಿ ಹಿಡಿಯುತ್ತೆ. ಅವುಗಳೇ ಸರಿ ಅನ್ನುವಂತೆ ಪೋರ್ಟ್ರೇಟ್ ಮಾಡತ್ತೆ. ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಜಿ ಕರ್ದಾ ಅನ್ನೋ ವೆಬ್ ಸೀರೀಸ್ ಅಲ್ಲೂ ಸಹ ಇದನ್ನೇ ತೋರಿಸಿದ್ದಾರೆ. 12 साल से बेस्ट फ्रेंड्स हो, वेकेशन से लेके अबॉर्शन तक सब कर चुके हो. Abortion? They didn't know. Mom. ತಮನ್ನಾ ತನ್ನ ಬಾಲ್ಯ ಸ್ನೇಹಿತನನ್ನ ಲವ್ ಮಾಡಿ ಮದುವೆ ಆಗೋಕೆ ರೆಡಿ ಇರ್ತಾಳೆ. ಆದ್ರೆ ಬೆಸ್ಟ್ ಫ್ರೆಂಡ್ ಜೊತೆ ಲೈಂಗಿಕ ಸಂಭೋಗ ನಡೆಸ್ತಾಳೆ. ಡಿಯರ್ ಜಿಂದಗಿ ಮೂವಿಯಲ್ಲೂ ಸಹ ಇದನ್ನೇ ತೋರಿಸಿದ್ದಾರೆ. ಇದೆಲ್ಲ ಬಿಟ್ಟು ಈಗೊಂದು 5-6 ತಿಂಗಳ ಹಿಂದೆ ದೀಪಿಕಾ ಪಡುಕೋಣೆ ಕೊಟ್ಟಂತ ಹೇಳಿಕೆ ಸಹ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. I wanted to be single for a while because I had come out of a couple of difficult relationships and I was going through this phase where I said I just want to not be attached and not be committed and I just want to have fun because this is the age too and you know, and he comes along and so I didn't commit. In fact, until he proposed to me, there was no real commitment as such. Even if we were technically allowed to maybe see other people, we would just keep coming back to each other. So I did meet other people, but I wasn't interested or excited by anyone else that I was seeing. And in my mind, I was committed to him. So I would meet other people, but at the back of my head, it was like, I'm going back to him. ಅವಳು ಏನ್ ಹೇಳಿದ್ಲು ಅಂತ ನೋಡೋದಾದ್ರೆ, ಆಗ್ತಾನೆ ನಾನು ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ನಿಂದ ಹೊರಗೆ ಬಂದಿದ್ದೆ, ಯಾರ ಸವಾಸನೂ ಬೇಡ ಅಂತ ಅನ್ಸ್ಬಿಟ್ಟಿತ್ತು, ಸಿಂಗಲ್ ಆಗಿರೋದೇ ಬೆಸ್ಟ್ ಅಂತ ಅನ್ಸಿತ್ತು. ಅದೇ ಟೈಮ್ ನಲ್ಲಿ ರಣವೀರ್ ಸಿಕ್ಕಿದ್ರು. ನಮ್ಮಿಬ್ಬರ ಮಧ್ಯೆ ನಿಜವಾಗ್ಲೂ ಯಾವುದೇ ತರಹದ ಕಮಿಟ್ಮೆಂಟ್ ಇರಲಿಲ್ಲ. ನಾನು ಮತ್ತು ರಣವೀರ್ ಡೇಟ್ ಮಾಡ್ತಾ ಇದ್ದಾಗ್ಲೇ ನಾನು ಬೇರೆಯವರ ಜೊತೆಗೂ ಡೇಟ್ ಮಾಡಿದ್ದೆ, ಆದ್ರೆ ಅವ್ರು ಯಾರು ಅಷ್ಟು ಎಕ್ಸೈಟಿಂಗ್ ಅಂತ ಅನಿಸ್ಲೇ ಇಲ್ಲ. ಬೇರೆಯವ್ರ ಜೊತೆ ಇದ್ರೂ ಕೂಡ ನಾನು ಮೆಂಟಲಿ ರಣವೀರ್ ಸಿಂಗ್ಗೆ ಕಮಿಟ್ ಆಗಿದ್ದೆ. ಅಷ್ಟೇ ಅಲ್ಲ, ಬೇರೆಯವ್ರ ಜೊತೆ ಹೋಗಿ ರಣವೀರ್ ಸಿಂಗ್ ಹತ್ರನೇ ಮತ್ತೆ ವಾಪಸ್ ಬರ್ತಿದ್ದೆ ಅಂತ ಹೇಳಿದ್ರು. ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಸಹ ಆಗಿತ್ತು. ಇದೆಲ್ಲನೂ ಕೂಡ ನಮ್ಮ ಸಮಾಜದ ಮೇಲೆ ಎಫೆಕ್ಟ್ ಆಗುತ್ತೆ. ಮೊಬೈಲ್, ಟಿವಿ ಅಂತ ಎಷ್ಟೊತ್ತು ಅದರ ಮುಂದೆ ಕುಳಿತಿರ್ತಿರೋ ಮಕ್ಕಳು ಇದೆಲ್ಲವನ್ನ ನೋಡ್ಕೊಂಡು ಬೆಳಿತಾರೆ.
ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಮಾತನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಈ ವಿಡಿಯೋ ಬಗ್ಗೆ, ರಿಲೇಶನ್ಶಿಪ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.